ಸನ್ಮಾನ್ಯ ಸಭಾಧ್ಯಕ್ಷರೇ, ಸದನ ನಡೆಯುವಂಥ ಸಮಯದಲ್ಲಿ 3 ಜನರ ಎನ್ಕೌಂಟರ್ ಆಗಿದೆ. ಸದನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಒಂಥರ ಬೆಚ್ಚ ಬೀಳೋ ರೀತಿ 3 ಜನರ ಎನ್ಕೌಂಟರ್ ಆಗಿದೆ. ಈಗಾಗಲೇ ರೈತರೆಲ್ಲ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸತ್ತಿರ್ತಕ್ಕಂಥ ಕುಟುಂಬದವರು ಅವರು ಅಲ್ಲಿಗ ಕ್ವೆಶ್ಚನ್ ಅವ್ರು ಮುಗಿಸೋಣ್ರಿ. ಅಲ್ಲ, ಅದು ಮುಗ್ಸಕ್ ಮುಂಚೆ ಕ್ವಶನ್ ಅವರ್ ಇರೋದೇ ಈ 3 ಜನ ಸಾವಿಗೆ ಯಾರು? ಹಂಗಾರೆ ಸರ್ಕಾರನೇ ನೇರ ಕಾರಣ. ಹಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನು ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದು ರಾಜ್ಯದ ವಿಚಾರ ಅಲ್ಲ, ಹೊರ ರಾಜ್ಯಗಳ ವಿಚಾರ ಆಗಿದೆ. ಅಧ್ಯಕ್ಷರೇ, ನೋಟಿಸ್ ಕೊಡೋಣ. ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ. ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ. ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿದ್ರೆ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗಲಿದ್ರೆ ಹೆಂಗಾಗುತ್ತೆ? ನಿಯಮಾವಳಿ ಪ್ರಕಾರ ಹೋಗೋಣ. ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋ ನಿಯಮಾವಳಿ ಪ್ರಕಾರನೇ ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. ನಿಯಮಾವಳಿಗಳನ್ನು ಸರ್ಕಾರಕ್ಕೆ ರೈತರ ಬದುಕಿನ ಬಗ್ಗೆ ಏನಾದ್ರು ಕಾಳಜಿ ಇದ್ದಿದ್ರೆ ನೀವು ಮೊದಲು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಹಾಗಾದ್ರೆ ಮಾನ್ಯ ಪರಮೇಶ್ವರ್ ಅವರೇ, ಸರ್ಕಾರ ತಪ್ಪಿಸ್ಕೊಂಡು ಹೊರಡೋಗ್ತಾ ಇದೆಯಾ? ಖಂಡಿತವಾಗಿ ರೈತರು ತಕ್ಷಣ ನೀವು ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಸಾಯಿಸಿದ್ರಿ ನೀವು? ರೈತರನ್ನ ಗುಂಡಿಟ್ಟು ಸಾಯಿಸಿದ್ರಿ. ಅದನ್ನ ರಾಜ್ಯ ಜನರಿಗೆ ಗೊತ್ತಾಗಬೇಕು. ಗುಂಡಿಟ್ಟು ಸಾಯಿಸ್ತೀರಿ ಅಂತ ಇದು ಯಾವ ಅಮಾನುಷ ಕೃತ್ಯ ಸರ್? ಇದು ದಯವಿಟ್ಟು ಇದನ್ನ ಚರ್ಚೆಗೆ ಎತ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಅರಣ್ಯ ಸಚಿವರು ಇದಕ್ಕೆ ಉತ್ತರವನ್ನು ಸ್ಟೇಟ್ಮೆಂಟ್ ಮಾಡಬೇಕು ಈ ಸದನದಲ್ಲಿ. ಮಾಡ್ತಾರೆ. ಒಂದೇ ನಿಮಿಷ ಜನ ಕೂತಿದ್ದಾರೆ.